ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಗಂತ ಹೈಪ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಾನಿವತ್ತು ಎಲ್ಲೋಗ್ತಾ ಇದ್ದೀನಿ, ಏನು ಮಾಡ್ತೀನಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಅನ್ಕೋತಾ ಇರ್ಬೋದು, ಏನು ಇಷ್ಟೊಂದು ರಾತ್ರಿಲಿ ಎಲ್ಲೋಗ್ತಾ ಇದ್ದಾಳೆ ಇವಳು ಅಂತ ಹೇಳ್ಬಿಟ್ಟು. ಇವತ್ತೊಂದು ಸ್ಪೆಷಲ್ ಒಕೇಶನ್ ಇದೆ, ಅಂದರೆ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ಇನ್ನೂ 3 ಜನ ತರಲೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ, ಬನ್ನಿ ನನ್ನ ಜೊತೆ. ನಾನು ನನ್ನ ಹಸ್ಬೆಂಡ್ ಹತ್ರ ಬೆಳಗ್ಗೆ 6 ಗಂಟೆಗೆ ಬನಶಂಕರಿಗೆ ಬಿಡಿಸ್ಕೊಂಡೆ. ಅವರೆಲ್ಲ ಹೇಳಿದರು 6 o'clockಗೆ ಬಂದುಬಿಡಬೇಕು, 6:30ಗೆ ಬರಬೇಕು ಅಂತ. ನಾನು ಆಲ್ಮೋಸ್ಟ್ ಯಾವಾಗಲೂ ನಾನೇ ಲೇಟಾಗಿ ಹೋಗ್ತೀನಿ ಅನ್ನೋ ಉದ್ದೇಶದಿಂದನೇ ನಾನೇ ಬೇಗ ಹೋದರೆ ಅದು ಏನೇನೋ ಆಗೋಯ್ತು. ಮತ್ತು ಬನಶಂಕರಿಯಿಂದ ನಾನು ಕೋನಕುಂಟೆ ಕ್ರಾಸ್ಗೆ ಬರಬೇಕು ಅಂತ ಎಲ್ಲರೂ ಹೇಳಿದರು. ಸೊ ನಾನು ಬಸ್ ಹತ್ಕೊಂಡು ಕೋನಕುಂಟೆ ಕ್ರಾಸ್ಗೆ ಹೋದೆ. ಅವ್ರು ಅಷ್ಟರಲ್ಲಿ ಎಲ್ಲರೂ ಬಂದಿಲ್ಲ, ಇಬ್ಬರು ಮಾತ್ರ ಬಂದರು. ಇನ್ನೊಬ್ಬರು ಮಾತ್ರ ಇನ್ನೊಂದು ಸಲ ಲೇಟಾಗಿ ಬಂದಳು. ನೋಡಿ ಇವರಿಬ್ಬರೇ ನನ್ನ ಜಾಸ್ತಿ ತರಲೆ ಮಾಡೋಳು. ಅಂದರೆ ಫಸ್ಟ್ ತೋರಿಸಿದ್ನಲ್ಲ ಅವಳು, ಇನ್ನೊಬ್ಳು ಬಂದಿಲ್ಲ. ಅದಾದಮೇಲೆ ಪ್ಲ್ಯಾನೇ ಚೇಂಜ್ ಆಗೋಯ್ತು. ಕೋನಕುಂಟೆ ಕ್ರಾಸಿಂದ ಬಸ್ಸು ಫುಲ್ ಬರ್ತಾಯಿತ್ತು. ಹಾಗಾಗಿ ಮತ್ತೆ ಬನಶಂಕರಿಯಿಂದನೇ ಹೋದರೆ ತುಂಬ ಖಾಲಿ ಬರ್ತವೆ ಬಸ್ಸು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಬನಶಂಕರಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮತ್ತೆ ನಾನು ವಾಪಸ್ ಬನಶಂಕರಿಗೆ ಈ ಬೇವರ್ಸಿಗಳು ಏನೇನು ಕೆಲಸ ಮಾಡ್ತೇವೆ. ಅವಳೆ ಬಸ್ ಮೇಯ್ನ್ ಬೇವರ್ಸಿ. ಅದಾದಮೇಲೆ ಬನಶಂಕರಿಯಲ್ಲಿ ಬಸ್ ಬಂದಿಲ್ಲ ಅಂದ್ಬಿಟ್ಟು ಹೂವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ವಿ. ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡ್ವಿ ಅಲ್ಲೇ ಹೂವು ತೊಗೊಳ್ಳೋಣ ಅಂತ. ಇದ್ದಾಳಲ್ಲ ಇವಳೇ ಮಾತ್ರ ಇಲ್ಲೇ ಹೂವು ತೊಗೊಳ್ಳೋಣ ಬನ್ನಿ ಅಂತ. ಕೊನೆಗೆ ಏನಾಯ್ತಂದರೆ ಬನಶಂಕರಿಯಿಂದನೂ ನಮಗೆ ಖಾಲಿ ಬಸ್ ಸಿಕ್ಕಿಲ್ಲ. ಅದಾದಮೇಲೆ ನಾವು ಕನಕಪುರದವರೆಗೂ ಬೇರೆ ಬಸ್ಸಲ್ಲಿ ಹೋಗಿ ಅದಾದಮೇಲೆ ಅಲ್ಲಿಂದ ಇನ್ನೊಂದು ಬಸ್ ತೊಗೊಂಡ್ವಿ. ಎಲ್ಲಿಗೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ಅಂದರೆ ಹೋದ್ಮೇಲೆ ಹೇಳ್ತೀನಿ. ಅದಾದಮೇಲೆ ಅಲ್ಲೊಬ್ಬರು ಅಂಕಲ್ ಇದ್ದಾರೆ ಬಸ್ನಲ್ಲಿ. ಅಯ್ಯೋ ಅಯ್ಯಪ್ಪ ಅಂತೂ ಏನೋ ಬಾಯಿಂದ ಸೌಂಡ್ ಮಾಡ್ತಿದ್ದಕ್ಕೆ ನಕ್ಕು ಸಾಕಾಗ್ತಾಯಿತ್ತು ನನಗೆ. 20 ರೂಪಾಯಿ ಅಂತ ಮಾಡ ಹೋಗಿ ಅವಳು ಮಕ್ಕ ಇನ್ನೊಂದ್ಸಲ ಹೋಗಿ ವಿಡಿಯೋ ಮಾಡಿ. ಹಾಯ್ ಗೈಸ್, ಹೌ ಆರ್ ಯು? ಬೈ ಗೈಸ್. ಅದೇ ಬಸ್ಸು ತಗೊಂಬಿಟ್ವಿ ಅಮ್ಮ ಅಲ್ಲೇ ಬನಶಂಕರಿಗೆ. ಅಲ್ಲಿ ಎಷ್ಟು 40 ರೂಪಾಯಿ ಮಾಡ? 40 ಇತ್ತಲ್ಲೇ. ಅಲ್ಲೆಷ್ಟಿತ್ತು? ಅದು ಇವ್ರು ಚೆನ್ನಾಗಿ ಕಟ್ಟವ್ರೆ, ಅವ್ರು ಚೆನ್ನಾಗಿ ಕಟ್ಟಿರಲಿಲ್ಲ. ಅದು ಎಲೆ ಹಾಕಿಲ್ಲ. ಬೇಗ ನೆಗಿರಿ. ಕನಕಪುರದಿಂದ ನಾವು ಸಾತ್ನೂರಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿವರೆಗೂ ಜರ್ನಿ ನಾರ್ಮಲ್ ಆಗಿತ್ತು. ಎಲ್ಲರೂ ಜೋಕ್ಸ್ ಮಾಡಿಕೊಂಡು ಖುಷಿಯಿಂದ ಇದ್ವಿ. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಟ್ವಿಸ್ಟು ಏನಂತಂದರೆ ಅಲ್ಲಿ ಸಿಗಲ್ಲ ಕಣ್ರೆ, ಹೊಟ್ಟೆ ಹಸಿತೈತೆ. ಏನು ಹಸಿತಾ ಇಲ್ಲ ಬಾ ಅಮ್ಮ ಬ್ಯಾಗ್ ಕಿಡ್ನಿನ ಇಟ್ಬಿಟ್ಟು ಬಾರೆ ಅಕ್ಕ. ಎಷ್ಟು ಸಲ ಹೇಳ್ತೀವಿ ಹೋಗಕ್ಕೆ ಮುಂದಿಗೆ. ಹಾಯ್ ಗೈಸ್, ಅತಿ ಎಲ್ಲ ನಾವು ಬರೀ ತೋರಿಸೋರು. ಏನು ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲಿಂದನೇ ಟ್ವಿಸ್ಟ್ ಸ್ಟಾರ್ಟ್ ಆಗಿದ್ದು ಅಂದರೆ ಇಲ್ಲಿವರೆಗೂ ಚೆನ್ನಾಗಿದ್ವಿ, ಎಲ್ಲರೂ ಖುಷಿಯಾಗಿದ್ವಿ. ಇದಾದಮೇಲೆ ಏನಾಯಿತು ಅಂದರೆ ಕಬ್ಬಾಳಿಗೆ ಬಸ್ ಸಿಕ್ತು. ಆ್ಯಕ್ಚುಲಿ ನಾವು ಹೋಗ್ತಿರೋದು ಕಬ್ಬಾಳಿಗೆ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ ಫುಲ್ ವೀಡಿಯೋಸ್ ನೋಡಿ. ಫುಲ್ ಖುಷಿಯಾಗಿರುತ್ತೆ, ಅಂದರೆ ಎಂಜಾಯ್ ಇರುತ್ತೆ ನೀವು ವೀಡಿಯೋ ನೋಡಬೇಕಾದ್ರೆ. ಈ ಕೆಂಪು ಡ್ರೆಸ್ ಹತ್ತಾ ಇರೋರ ಹೆಸರು ಚೈತ್ರ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತ ಅಂದರೆ ಬಸ್ನ ನಿಲ್ಲಿಸಿ ನಾವು ಟಿಫನ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ವಿ. ಅವಳೇ ಹೇಳಿದ್ದು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು, ಸರಿ ಟಿಫನ್ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು 4 ಜನನೂ ಹೋದ್ವಿ. ಬಸ್ ಕಂಡಕ್ಟ್ರಿಗೆ ಹೇಳ್ಬಿಟ್ಟು ಹೋಗಿದ್ವಿ, ನಿಲ್ಸಿರಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು. ಅವರು ಸರಿ ಆಯಿತು ಅಂತ ಹೇಳಿದವರು. ಇವರು ಟಿಫನ್ ಕೊಡೋ ಸ್ವಲ್ಪ ಲೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವೇನು ಹೇಳಿದ್ವಿ, ಸರಿ ಯಾರಾದರೂ ಒಬ್ಬರು ಬಸ್ಸಲ್ಲಿ ಹೋಗಿ ಕುತ್ಕೊಂಡಿರಿ, ಅದಾದಮೇಲೆ ಅವ್ರಿಗೆ ಹೇಳ್ತಾ ಇರಿ ನಾವು ಈಸ್ಕೊಂಡು ಬರ್ತೀವಿ ಅಂತ. ನಾವು ಚೈತ್ರನ ಕಳಿಸಿದ್ವಿ. ನಾವು 3 ಜನ ಇಲ್ಲೇ ಇದ್ವಿ. ಅದಾದಮೇಲೆ ಚೈತ್ರಾಗ ಹೇಳ್ತಾನೆ ಇದ್ದಾಳೆ ಕಂಡಕ್ಟ್ರಿಗೆ, ಇರ್ರಿ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಅವರು ಹೊಟ್ಟೆ ಹೋಗ್ಬಿಟ್ಟಿದ್ದಾರೆ ಪಾಪ. ಅವಳು ಕಬ್ಬಾಳಿಗೆ ಹೋಗಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ಲು. ಅವಳಿಗಂತೂ ತುಂಬ ಕೋಪ ಬಂದುಬಿಟ್ಟಿತ್ತು. ನಾವು ಇನ್ನೇನು ಮಾಡೋದು, ನೆಕ್ಸ್ಟ್ ಬಸ್ ಬರೋವರೆಗೂ ಅಂದ್ಬಿಟ್ಟು ನಾವು ತಗೊಂಡಿರೋ ಟಿಫನ್ನೇ ಬಿಚ್ಕೊಂಡು ತಿಂತಾ ಇದ್ವಿ. ಅವಳಂತೂ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ಲು. ಅದಾದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಮತ್ತೆ 10 ಅಲ್ಲ 15 ಮಿನಿಟ್ಸೇ ಆಗಿತ್ತು. ಮತ್ತೆ ಕಬ್ಬಾಳಿಗೆ ಬಸ್ ಸಿಕ್ತು. ಮತ್ತೆ ಬಸ್ಸಲ್ಲಿ ಹೋಗ್ತಿದ್ವಿ. ಶೇರಿಂಗ್ ಆಟೋ ಕೂಡ ಬರ್ತಾಯಿಲ್ಲ, ಫುಲ್ ಆಗೋವರೆಗೂ ಬರಲ್ಲ ಅಂತ ಹೇಳ್ತಾಯಿದ್ರು. ಅವಳು ಎಷ್ಟು ಗರ
ಆರಾಮಾಗಿದ್ಲಂದರೆ ಒಂದು ಫೋನ್ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಕಟ್ ಮಾಡ್ತಾ ಇದ್ಲು. ನಾವು ಅಂದ್ಕೊಂಡ್ವಿ ಓ ಇವಳು ಫುಲ್ ರೋಸ್ಟ್ ಆಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ರೇಂಜು ಕುಂತವಳು ಇಲ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಬೈತಾ ಇದ್ಲು ಅಂದರೆ ಅಪ್ಪ ಇವಳನ್ನ ಸಮಾಧಾನ ಮಾಡೋದು ಹೆಂಗಪ್ಪ ಅಂತ ಅಂದ್ಕೊಂಡ್ಬಿಟ್ವಿ. ನೋಡಿ ಫ್ರೆಂಡ್ಸ್ ಇವಳು ಸರಿಯೋದ್ಲು. ಅಕ್ಕ ಚೈತ್ರಕ್ಕ ನಾವೆಲ್ಲ ಹೂವು ಹಿಂಗ್ ಮುಟ್ಕೊಂಡಿದ್ದೆ, ಅವಳು ಹೂವು ಕಾಣಿಸ್ತೀವಿ ಸರಿಯೋದ್ಲು. ಫ್ರೆಂಡ್ಸ್ ನನಗೆ ಭಯ ಆಗೋಗ್ಬಿಟ್ಟಿತ್ತು ಇವಳು ಕೋಪಕ್ಕೆ ನಾವೆಲ್ಲಿ ಸುಟ್ಟೋಯ್ತೀವೋ ಅಂತ. ಇವಾಗ ಒಂಚೂರು ಹೂವು ಮುಡ್ಸಾದ್ಮೇಲೆ ಸಮಾಧಾನ ಆಯ್ತು ದೇವ್ರು. ಅದಾದಮೇಲೆ ಫೈನಲಿ ಅವಳು ಸಮಾಧಾನ ಆದಮೇಲೆ ಕಬ್ಬಾಳಿಗೆ ಹೋದ್ವಿ. ಹಣ್ಣುಕಾಯಿ ತಗೊಳ್ಳೋ ಹತ್ರ ಅಂತೂ ತುಂಬ ಕಾಮಿಡಿ ಅಂದರೆ ಕಾಮಿಡಿ. ಏನಾಯ್ತಂದರೆ ಅಲ್ಲಿರೋರೆಲ್ಲ ಅವ್ರ ಭಾಷೆನಲ್ಲಿ ಬಾರವ್ವ ಹೋಗವ್ವ ಇಲ್ಲೇ ತಗೋ ಬಾರವ್ವ ಅಂತಿರ್ತಾರೆ. ಅದಕ್ಕಂತೂ ಇವರೆಲ್ಲ ನಕ್ಕು ಸಾಕಾಗೋಯ್ತು. ಅದಾದಮೇಲೆ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ದೇವ್ರ ದರ್ಶನದಲ್ಲಿ ಯಾರು ರಶ್ ಇರಲಿಲ್ಲ ಮತ್ತು ಕ್ಯೂನೂ ಜಾಸ್ತಿ ಇರಲಿಲ್ಲ. ಒಂದು 2-3 ನಿಮಿಷದಲ್ಲೆಲ್ಲ ನಮಗೆ ದೇವ್ರ ದರ್ಶನ ಆಯಿತು. ಮತ್ತು ಎಷ್ಟೊತ್ತವರೆಗೂ ಬೇಕೋ ಅಷ್ಟೊತ್ತವರೆಗೂ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು, ಆ ಫೋಟೋಸ್ ಅಂತೂ ಒಂದು ಚೆನ್ನಾಗಿ ಬರಲಿಲ್ಲ. ಈ ಫೋಟೋಸ್ ಹಾಕಿರೋದಕ್ಕೆ ಎಷ್ಟು ಬೈತಾರೋ ನನಗೆ ಅವರೆಲ್ಲರೂ. ಅದಾದಮೇಲೆ ಅಲ್ಲಿ ದಾರಗಳೆಲ್ಲ ತೊಗೊಂಡ್ವಿ, ಸ್ವಲ್ಪ ಕೈ ಕಟ್ಟೋದು ಮತ್ತು ಮನೆಗೆಲ್ಲ ಕಟ್ಟೋ ದಾರಗಳು ಅದನ್ನೆಲ್ಲ ತೊಗೊಂಡ್ರು ಅವಳು. ಮತ್ತು ಅವ್ರದ್ದು ಗಾಡಿ ಇದೆ, ಕಾರ್ಗೆಲ್ಲ ಕಟ್ಟೋದಕ್ಕೆ ಇದನ್ನೆಲ್ಲ ತೊಗೊಂಡ್ರು. ಮತ್ತು ಆ್ಯಕ್ಚುಲಿ ಏನು ಬಂದ್ಬಿಟ್ಟು ಅಂದರೆ ದೇವಸ್ಥಾನ ಇರೋದು ಬೆಟ್ಟದ ಮೇಲಂತೆ, ಅಂದರೆ ಪ್ರತಿಷ್ಠಾಪನೆ ಆಗಿರೋದು ದೇವರು. ಬಟ್ ಅಲ್ಲಿಗೆ ನಾನು ಹತ್ತೋದಕ್ಕಾಗಿಲ್ಲ ಅಂದ್ಬಿಟ್ಟು ಪಾಪ ಇವರೆಲ್ಲ ಹೋಗಿಲ್ಲ, ನಾನು ಬೆಟ್ಟ ಹತ್ತಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಳ್ತಾಯಿದ್ವಿ ನೆಕ್ಸ್ಟ್ ಸಲ ಬಂದಾಗ ಎಲ್ಲರೂ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು. ಅದಾದಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಫೈನಲಿ ನಾವು ಹೋಗ್ತಾ ಇದ್ದೀವಿ. ಆಚೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋದು ಅಂತ ನಮ್ಮದು ಪ್ಲ್ಯಾನ್ ಇತ್ತು. ಅಂದರೆ ಅಲ್ಲಿ ಎಲ್ಲ ತೊಗೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿದ್ಬಿಟ್ಟು ಸಂಜೆ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು. ಅದು ಸಂಜೆ ಅಷ್ಟರಲ್ಲಿ ಏನೋ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ನನ್ನ ಫ್ರೆಂಡು ಚೈತ್ರ ಬಂದುಬಿಟ್ಟು ಅವ್ರ ಮಗಳಿಗೆ ಏನೋ ಪ್ರಾಜೆಕ್ಟ್ ವರ್ಕ್ ಮಾಡಿದರು, ಅದು ಏನೋ ಕಿಡ್ನಿದು ಬಂದುಬಿಟ್ಟು. ಅದ್ರದ್ದಂತೂ ಕಾಮಿಡಿ ಅಂದರೆ ಕಾಮಿಡಿ. ಅವಳು ಹುಷಾರಾಗಿಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಇಲ್ಲೆಲ್ಲ ದೃಷ್ಟಿ ಎಲ್ಲ ತೆಗಿತಾಯಿದ್ರು. ನಾನು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಿದ್ದೆ. ಅದಾದಮೇಲೆ ಬೇಲ್ದಂಡನ್ನ ಹೊಡಿಯೋದು ಅಂತ ಇತ್ತು. ಆ್ಯಕ್ಚುಲಿ ಅಲ್ಲೊಬ್ಬರು ಹೇಳಿದ್ರು, ಅಂಕಲು ನೀವು ಹೊಡಿಬಾರ್ದು ಪ್ರೆಗ್ನೆಂಟ್ ಇರೋರು, ಅವ್ರು ಹೊಡಿಲಿ ಬಿಡು ಅಂದ್ಬಿಟ್ಟು ಬೇಲ್ದಂಡೆಲ್ಲ ಹೊಡೆದು ಬಂದ್ವಿ. ಆದರೆ ಬೇಲ್ದಂಡ ಹಣ್ಣಾಗಿರೋದು ಮಾತ್ರ ತಗೊಂಡು ತಿಂದೆ ನಾನು, ಚೆನ್ನಾಗಿತ್ತು ತುಂಬ. ಅದಾದಮೇಲೆ ಇಲ್ಲಿ ಎಲ್ಲದೂ ತೊಗೊಳ್ಳೋಣ, ಅವ್ರು ಯಾರೋ ಹೇಳ್ಕಳಿಸಿದ್ರು ಒಂದೇ ಅಂಗಡೀಲಿ ತೊಗೊಂಡ್ರೆ ನಿಮ್ಗೆ ಎಲ್ಲದೂ ಕಮ್ಮಿ ಬೀಳುತ್ತೆ, ಸೊ ಎಲ್ಲದೂ ಒಂದೇ ಅಂಗಡೀಲಿ ತೊಗೊಳ್ಳಿ ಅಂತ. ಬಟ್ ಈ ಅಂಗಡಿಯವನಂತೂ ₹1 ಕಮ್ಮಿ ಮಾಡಿಲ್ಲ. ನನಗೂ ಬಾರ್ಗಿನ್ ಮಾಡಿ ಸಾಕಾಗೋಯ್ತು. ಇವರೆಲ್ಲರೂ ಬೈತಾಯಿದ್ರು, ಬಿಡು ಏನು ಹಂಗೆ ಬಾರ್ಗಿನ್ ಮಾಡ್ತೀಯಾ, ₹10 ₹20 ಜಾಸ್ತಿ ಅಲ್ವಾ ಅಂತ. ಯಾಕಂದರೆ ಇವ್ರು ಯಾರೂ ಅಷ್ಟೊಂದೆಲ್ಲ ದುಡ್ಡಿಗೆ ಯೋಚನೆ ಮಾಡಲ್ಲ, ಎಲ್ಲರೂ ಧಾರಾಳ ಉದಾರಿವಾದಿಗಳೇ. ನಾನು ಎಷ್ಟು ಹೇಳಿದ್ರು ಅಯ್ಯಪ್ಪ ಬಾರ್ಗಿನ್ ಮಾಡಿದ್ರು ಅಯ್ಯಪ್ಪ ಕಮ್ಮಿ ಕೊಟ್ಟಿಲ್ಲ. ಮತ್ತು ಇವರು ನನಗಿಂತ ಮುಂಚೆನೇ ಇವರೇ ಅಮೌಂಟ್ ಪೇ ಮಾಡಿಬಿಟ್ರು. ಅಂದರೆ ಒಬ್ಬರು ಅಮೌಂಟ್ ಪೇ ಮಾಡಿ ಎಲ್ಲರೂ ಆಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು 2 ಪಾತ್ರೆಗಳು, ಗ್ಯಾಸು, ನಾವು ಅಂದ್ಕೊಂಡಿದ್ದು ಒಲೆನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಇದ್ದಿದ್ದು ಬಿಸಿಲು ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೆ, ಒಲೆಯಲ್ಲಿ ಎಲ್ಲರೂ ಅಡುಗೆ ಮಾಡಿಕೊಂಡು ಎಲ್ಲರೂ ಬಿಸಿಲಲ್ಲೆಲ್ಲ ಕುತ್ಕೊಳ್ಳೋದಕ್ಕಾಗಲ್ಲ, ಗ್ಯಾಸೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಗ್ಯಾಸ್ ತೊಗೊಂಡ್ವಿ. ಆ್ಯಕ್ಚುಲಿ ಗ್ಯಾಸ್ ತೊಗೊಂಡಿದ್ದಕ್ಕೆ ನಮಗೆ ತುಂಬ ರೇಟ್ ಬಿತ್ತು. ನಿಮ್ಗೆ ಯಾರಾದರೂ ಎಷ್ಟು ರೇಟ್ ಆಯಿತು ಏನಾಯಿತು ಅಲ್ಲಿ ಹೇಗೆ ಹೋಗೋದು ಅಂತ ಏನಾದರೂ ಬೇಕಂದರೆ ನಾನು ಖಂಡಿತ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಮುದ್ದೆ ಮುದ್ದೆ ರಾಗಿ ಆಮೇಲೆ ಇನ್ನೇನು ಕ್ಯಾಪ್ಸಿಕಮ್ ಇದೆಯಾ, ದಪ್ಪಮೆಣಸಿನಕಾಯಿ, ಉಪ್ಪು. ಏನು ಸಣ್ಣುಪ್ಪೆ ತಗೋ, ದಪ್ಪು ಬೇಡ. ಅಣ್ಣ ಸಣ್ಣುಪ್ಪೆ ಕೊಡಿ. ನೀನು ಯಾಕೆ ದಪ್ಪುಪ್ಪೆ ಕಣೆ, ಬೇರೆದಕ್ಕೆಲ್ಲ ಸಣ್ಣುಪ್ಪು ಬೇಕಾಗುತ್ತಲ್ಲ, ಅದಕ್ಕೆ ಸೌತೆಕಾಯಿಗೆ ಎಲ್ಲದಕ್ಕೂ ಎಣ್ಣೆ ಚಿಕ್ಕದು ಅಲ್ಲಿಟ್ರು ಎಲೆ ತಗೊಂಡಿರ್ತೀವಿ. ಸಾಕ ಎಣ್ಣೆ ಅಷ್ಟು ₹3 ಒಂದಂತೆ. 3 ಐದನೇ ಕೊಪ್ಪಳಕ ಸೌತೆಕಾಯಿ ಎಲ್ಲ ಬಂತಕೊಂಡ್ ಬರೋಣ.
ಒಂದು ನೀರು ಕ್ಯಾನು ಅಣ್ಣ. ಅಣ್ಣ ರಾಗಿ ಹಸಿ ಕೊಡ್ಲೇ ಇಲ್ಲ. ಗ್ಯಾಸು ನೋವು 100 ರೂಪಾಯಿ ಬಾಡಿಗೆ 285 ಮಾಡ್ಬೋದಾ? ಸೌದೆ ಮಾಡ್ಕೊತೀವಿ ಮಾಡ್ಕೊಳ್ಳೋಲ್ಲ 50 ರೂಪಾಯಿ. ಎಷ್ಟು ಬರ್ತದೆ? 50 ರೂಪಾಯಿ ಕಂತೆನಾ? ಎಲ್ಲಿ ಸೌದೆ? ಸೌದೆ ಅಲ್ಲ ಅಣ್ಣ, ಗೊತ್ತೀರಾ? ಬೇಗ ಅಣ್ಣ ಎಲ್ಲಿ ರಾಗಿ ಹೇಳ್ತೀನಿ ಇದೆಲ್ಲ ಬರ್ದಾ? ಅದೆಲ್ಲ ಬರೆಯಂಗಿಲ್ಲ. ಈಗ ಸೌದೆ ಬೇಕಾದ್ರೆ ಇಲ್ಲ 250 ಇಲ್ಲ. 1100 ಬರೀರಿ 1100. ಹಾಂ 1100 ಸಿಲಿಂಡರ್ ಅಂತ ಹಾಕಿ. ವಾಮೆ ಕೊಡಿ, ವಾರ್ಮೆ ಕೊಡಿ. ನಾನು ಯೂನಿಟ್ 16 ರೂಪಾಯಿ ಬರ್ತದೆ ಈಗ. ಹಣ ಕೋಲ್ಡೆ ಕೊಡೋಣ. ಮತ್ತೆ ಇನ್ನೇನೆ ಚೈತ್ರ, ಅವನು ಆಯಪ್ಪನೇ 1 ರೂಪಾಯಿ ಬಿಡಂಗಿಲ್ಲ ಅಂತಂದ್ರೆ ನಾವು ಏನಾಯ್ತು ಅಂದ್ರೆ ಅಲ್ಲ ಯಪ್ಪ ಕೋಲ್ಡಲ್ಲಿ ಇಟ್ಟಿರೋ ಜ್ಯೂಸ್ಗೂ ದುಡ್ಡು ಕೇಳ್ತಾ ಇದ್ದೆ, 5 ರೂಪಾಯಿ ಎಕ್ಸ್ಟ್ರಾ ಕೋಲ್ಡಲ್ಲಿ ಇಟ್ಟಿದ್ದೀವಿ ಅಂದ್ಬಿಟ್ಟು. ಅದಾದ್ಮೇಲೆ ನನಗಂತೂ ತುಂಬ ಕೋಪ ಬಂದ್ಬಿಡ್ತು. ನಾನು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ. ಅನ್ಕ ಆಟೋ ಕರ್ಕೊಬರ್ತೀನಿ ನಾನು, ನೀವೆಲ್ಲರೂ ರೆಡಿ ಮಾಡ್ಕೊಳ್ಳಿ ಅಂತ ಹೋಗ್ಬಿಟ್ಟು ನಾನು ಆಟೋ ಕರ್ಕೊಂಡು ಬಂದೆ. ಅದಾದ್ಮೇಲೆ ಸದ್ಯಕ್ಕೆ ಅಯ್ಯಪ್ಪನೇ ಎಲ್ಲ ಆಟೋಗೆ ಇಟ್ಕೊಟ್ಟ. ಅದೇ ದೊಡ್ಡ ವಿಷಯ. ಅಯ್ಯಪ್ಪ ಮಾಡಿದ್ದು ಒಂದೇ ಒಂದು ಹೆಲ್ಪ್ ಅಂದರೆ ಅದೇನೆ ನಮಗೆ. ಎಲ್ಲದನ್ನು ಅಯ್ಯಪ್ಪನೇ ಇಟ್ಕೊಟ್ಟ ಆಟೋಗೆ, ಒಂದೊಂದೇ. ಎಲ್ಲದನ್ನು ಅಯ್ಯಪ್ಪನ ಅಂಗಡಿಲೇ ತೊಗೊಂಡ್ರೆ 1 ರೂಪಾಯಿ ಕೂಡ ಅಯ್ಯಪ್ಪ ಕಮ್ಮಿ ಮಾಡ್ಕೊಂಡಿಲ್ಲ. ನನಗಂತೂ ತುಂಬ ಕೋಪ ಬರ್ತಿತ್ತು. ಚೈತ್ರ ಅನ್ನೋಳಂತೂ 1 ರೂಪಾಯಿನೂ ಯಾರ ಹತ್ರನೂ ಯಾವತ್ತೂ ಬಾರ್ಕಿಂಗ್ ಮಾಡಲ್ಲ ಅವಳು. ಎಷ್ಟು ಹೇಳ್ತಾರೋ ಅಷ್ಟೇ ಕೊಟ್ಬಿಟ್ಟು ಬರ್ತಾಳೆ. ಅದಕ್ಕೆ ಇನ್ನೊಬ್ಳು ಸುನೀತಾ ಅಂತ ಇದ್ದಾಳೆ, ಅವಳು ಬೈತಾ ಇದ್ಲು, ಏನೇ ನೀನು ಯಾರು ಕೇಳ್ತಾರೋ ಎಷ್ಟು ಕೇಳ್ತಾರೋ ಅಷ್ಟೇ ಕೊಡ್ತೀಯಾ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೇನೆ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗುತ್ತಾ? ಅಡಿಯೇ ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ, ಅವನ ಹತ್ರ ವಾದ ಮಾಡಲ್ಲ ನಾನು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಫೈನಲಿ ಎಲ್ಲದನ್ನು ಆಟೋದಲ್ಲಿ ಇಟ್ಕೊಂಡು ಅಯ್ಯಪ್ಪ ಇಟ್ಕೊಟ್ಟ. ಸರಿ ಅಂದ್ಬಿಟ್ಟು ಹೋದ್ವಿ. ಅಂದರೆ ಸ್ವಲ್ಪ ಮುಂದೆ ಅಷ್ಟೇ. ಆಟೋದವ್ರು ಕೂಡ 100 ರುಪೀಸ್ ಏನೋ ಸಮಥಿಂಗ್ ತೊಗೊಂಡ್ರು. ಅಂದರೆ ಎಲ್ಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಏನೋ ಆಗ್ಬೋದು ಅಷ್ಟೇ ಇಲ್ಲಿಂದ. ಇಲ್ಲಿಂದ ಹೋಗಿದ್ದು ನಾವು 2 ಮಿನಿಟ್ಸ್ 3 ಮಿನಿಟ್ಸ್ ಮುಂದೆ ಎಲ್ಲಾದರೂ ಅಂದರೆ ಖಾಲಿ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋದಂತ. ಅಂದರೆ ಅಲ್ಲೆಲ್ಲರೂ ಆಲ್ಮೋಸ್ಟ್ ಅದೇ ಥರ ಮಾಡ್ತಾರೆ. ಆಗಲಿ ಬಿಡಿ, ಏನಿದೆ ತಿನ್ನೋದು ಬಟ್ಟೆನಾ? ನಾವು ಎಷ್ಟು ಖಾಲಿ ಮಾಡಿರ್ತೀವಿ ಅಷ್ಟು ಎಲ್ಲಿ ಮಾಡೋದಣ್ಣ ನಾವು? ಅಣ್ಣ ಏನಣ್ಣ ಇಲ್ಲಿ ಆಲ್ರೆಡಿ ಯಾರೋ ಮಾಡ್ಕೊತವ್ರೆ. ಫೈನಲಿ ಒಂದು ಜಾಗ ಸಿಕ್ತು ಫ್ರೆಂಡ್ಸ್. ಅಂದರೆ ನೆರಳಿರೋ ಕಡೆ ಅಯ್ಯಪ್ಪ ಕರ್ಕೊಂಬಂದುಬಿಟ್ರು. ಬಟ್ ಈ ಜಾಗಕ್ಕೆ ಕೂಡ ದುಡ್ಡು ಇಸ್ಕೊಂಡ್ರು. ಎಷ್ಟು 150 ಸಮಥಿಂಗ್ ಏನೋ ಇಸ್ಕೊಂಡ್ರು. 200 ಕೇಳಿದ್ರೆ ನಾವು 150 ಕೊಟ್ವಿ. ಅದಾದಮೇಲೆ ಎಲ್ಲದನ್ನು ಎತ್ಕೊಂಡೋಗಿ ಅಲ್ಲಿ ಇಟ್ಕೊಂಡ್ವಿ. ಅವ್ರು ಹೇಳಿದ್ರು ನನಗೆ ಜಮ್ಖಾನ ತಗೋಬಾ ಅಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿರೋ ಜಮ್ಖಾನ ತುಂಬ ದೊಡ್ಡದು ಅಂತ. ನಾನು ಮತ್ತೆ ರಾತ್ರಿ ಅದನ್ನು ಓಪನ್ ಮಾಡಿ ಕೂಡ ನೋಡಿಲ್ಲ. ಅದು ನೋಡಿದ್ರೆ ಇಷ್ಟೇ ಚಿಕ್ಕದಿತ್ತು. ಅವರೆಲ್ಲ ಎಕ್ಸ್ಪೆಕ್ಟೇಷನ್ ಏನಿದ್ದು ಊಟ ತಿಂದಾದ್ಮೇಲೆ ಅಲ್ಲೆಲ್ಲ ರೀಲ್ಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಮಲ್ಕೊಂಡು ನನ್ನ ಜಮ್ಖಾನ ನೋಡ್ಬಿಟ್ಟು ಎಲ್ಲರೂ ನಗ್ತಾ ಇದ್ರು. ಅದಾದಮೇಲೆ ಎಲ್ಲರೂ ಕೆಲಸ ಶುರು ಮಾಡಿಕೊಂಡ್ರು. ಅಂದರೆ ಕ್ಲೀನಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಚಿಕನ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಹಚ್ಕೊಳ್ಳೋದಕ್ಕೆ. ಅಡುಗೆ ಅಡುಗೆ ಮಾಡೋ ಹತ್ರ ಅಂತೂ ಕಾಮಿಡಿ ಅಂದರೆ ಕಾಮಿಡಿ. ಅವ್ರು ಕೆಲಸ ಮಾಡ್ತಿಲ್ಲ ಅಂತ ಇವ್ರು ಕೆಲಸ ಮಾಡ್ತಿಲ್ಲ ಅಂತ ಅವರು. ಚಿಕನ್ ತೊಳಿ ಡಬ್ಬಲ್ ಎದೋಳ ಮೇಲೆ ಅನ್ನಕ್ಕಿಡ್ಲ ಚಿಕನ್ ತೊಗೊಳ್ಳ ಫಸ್ಟ್ ಒಂದೇಳು ಎರಡು ಮಾಡ್ತಿಲ್ಲ ಅವಳು. ಅನ್ನಕ್ಕೂ
ಅಲ್ಲೇ ಅರ್ಧ ಕೆಜಿ ಅನ್ನಕ್ಕೆ ಆಡ್ತಪ್ಪ ಏನಕ್ಕೆ ಫಸ್ಟ್ ಸುರ್ದೆ ಬಿಸಿ ಮಾಡಿಕ್ಕಿಲ್ವಾ ನೀರಾ ಅಮ್ಮ ನಾವಾಗ ಮಾಡಲ್ಲ ತೊಳೆದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಡ್ತೀವಿ ಅಷ್ಟೇ ನಾವು ಅಷ್ಟೇ ಪಸಿ ಮಾಡಿ ಎಲ್ಲ ಮಾಡಲ್ಲ ಸುಮ್ಮನೆ ಮಾಡ್ದಂಗೆ ಬಿಸಿ ನೀರ್ಗ ಅಕ್ಕಿ ಅಲ್ಲ ಕಣೆ ಅರ್ಧ ಕೆಜಿ ಅಕ್ಕಿಗೆ 3 ಕೆಜಿ ತಪ್ಪಲೆ ಇಡ್ತಿದ್ಯಲ್ಲೇ ನಾನು ಈಗ ಸ್ಟವ್ ಹಚ್ಬಿಟ್ಟು ಈರುಳ್ಳಿ ಟೊಮೆಟೊ ಉರಿ ಅಷ್ಟರಲ್ಲಿ ನಾನು ಚಿಕನ್ ರೆಡಿ ಮಾಡ್ತೀನಿ ಚಿಕನ್ ಅಡ್ಕೊಳಕ್ ಹೇಳು ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ ನನ್ಗೆ ಆಗಲ್ಲ ಅಡ್ಕೊಲೆ ಚಿಕನ್ ತೊಳಿ ಅದೇನೇ ಇದು ಇದೇ ಕಾಣಿಸ್ತಿಲ್ಲ ಬೆಳಕೆ ಕಾಣಿಸ್ತಿಲ್ಲ ಅದ್ರಲ್ಲಿ ಕಾಣಿಸ್ತೆ ಉರಿದಿಲ್ದೇನು ಕೊಟ್ಬಿಟ್ರೆ ಹೇಳ 280 ರೂಪಾಯಿ ವಾಪಸ್ ಇಸ್ಕೊಂಡ್ಬಿಡ್ತೀನಿ ಉರಿ ಕಮ್ಮಿ ಸಿಲಿಂಡರ್ ವೇಸ್ಟ್ ಮಾಡ್ಬೇಡ್ರಿ ಬೇಗ 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 ತಪ್ಪಲೆ ತೊಳೆದವಳ ಅಯ್ಯೋ ಇವಳು ಏನು ಮಾಡ್ಲಿಲ್ಲ ಕಣ್ಣೀರೇ ಸಿಲಿಂಡರ್ ಆಫ್ ಮಾಡ್ತೀನಿ ವೇಸ್ಟ್ ಆಯ್ತದೆ ಖರ್ಚಾಗಲ್ಲ ಅಲ್ಲ ಕಣೆ ಆದ್ರೂ ಅವ್ನು ನಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಗ್ಯಾಸ್ ಮೇಲೆ ಬರ್ತೈತೆ ನೋಡು ಆಫ್ ಮಾಡಿ ಗ್ಯಾಸ್ ನಾನ್ ಬೇರೆ ಪಕ್ಕದಲ್ಲಿ ಕುಂತೀನಿ ಬಸ್ ರೇಂಗ್ಸು ಓಡಕ್ಕೂ ಆಗಲ್ಲ ಕೂತ್ಕೊಳಕ್ಕೂ ಆಗಲ್ಲ ಅಕ್ಕ ಅನ್ನ ಸಾಕ ನೋಡು ಅರ್ಧ ಕೆಜಿಗೆ ನೀರು ಹಿಂಗ್ ಕೈ ಇಟ್ ನೋಡೆ ಹಿಂಗ್ ಬೆಳ್ಳಿಡೆ ಆಯ್ತು ಬಿಡು ಇಟ್ಟ ಉಪ್ಪಾಕಿ ಹಾಕ್ಬೇಕೇನೆ ರಂಜು ಇದಕ್ಕೆ ಇಲ್ಲಮ್ಮ ಉಪ್ಪಿಲ್ಲಿ ಫೋನ್ ಎಲ್ಲಿ ನಿಂದು ಹೊಡೆದೋಗಿಲ್ಲ ಬಾರಿ ಸುಮ್ಮನೆ ಕಾವು ಚಿಕನ್ ಚೆನ್ನಾಗಿ ತೊಳಿ ಅಕ್ಕ ಅದ್ ಬೇರೆ ಇದು ಏನಂತಾರ ಕೋತಿ ಬೇರೆ ಅದ್ರ ಮೇಲೆ ಕುತ್ತಿ ಹೋಯ್ತಾ ಇತ್ತು ನನ್ನ ಚಿಕನ್ ಮೇಲೆ ಯವ್ವ ಏನೇ ನೀನು ನಿಜವಾಗ್ಲು ಕೇಳು ಇವಾಗ ತೋರಿಸಿದೆ ಕಾಗೆ ಸಿಲಿಂಡರ್ ಆಫ್ ಸ್ಮೆಲ್ ಬರ್ತೈತೆ ಅದಕ್ಕೆ ನಿಂಗೆ ಹೇಳಿದ್ದು ಯವ್ವ ಏನೇ ನೀವು ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಹಚ್ರೆ ಆಮೇಲೆ ಇಲ್ಲೇ ಗಾಳಿಲೇ ಇರ್ತದ ಸಿಲಿಂಡ್ರು ಅಕ್ಕ ಹಿಂದಕ್ಕೆ ಹೋಗಿ ನೀನು ಬಿಸಿಲಿರತ್ತೆ ಏನು ಆಗಲ್ಲ ಆಕೆ ಅಲ್ಲ ಸಿಲಿಂಡ್ರ್ ಇಲ್ಲೇ ಗಾಳಿಲೇ ತೂರಾಡ್ತಿರ್ತದಲ್ಲ ಆಮೇಲೆ ಸಿಲಿಂಡರ್ ಆನ್ ಮಾಡ್ಬಿಟ್ಟು ಹಚ್ತಾ ಅವಳೆ ಹಚ್ಚಕ್ ಬರಲ್ಲ ಅಂತಾಳೆ ಊರೆಲ್ಲ ಮಾತಾಡ್ತಾಳೆ ಅಷ್ಟೋರಲ್ಲಿ ಇವಳು ಕತೆ ಫೋನ್ಗೆ ಹಾಕಿರ್ತಾಳೆ ನೋಡಿ ನಾಳಿಕೆ ಅವ್ವ ನೀರು ಯಾವಳೆ ಹಾಕ್ತಾಳು ಇನ್ನೊಂದು ಯಾಕೆ ನಾನು ಸಾಕಂದ್ರೆ ಇವ್ರು 4 ಬೆರಳು ಇಡು ಅಂದ್ರು 4 ಬೆರಳು ಇಟ್ಟೆ ನಾನು ಅವ್ವ 1 ಬೆಳ್ಳಲ್ಲಿ 4 ಇಂಚ್ ಬರಬೇಕು ಅಂತ ಬಂದೈತೆ ಬಂತು ಹೊತ್ತದು ಆಗ ಸಾಕೇನೆ ಇಂಚೂರು ನೀರು ಹಾಕೆ ಅಕ್ಕ ಇದೇ ಸಾಕ್ಬಿಡು ಪ್ಲೇಟ್ ತಗೊಂಡು ಪ್ಲೇಟ್ನ ಮ್ಯಾಲ್ಕ್ ಇಟ್ಬಿಡು ಬೇಗ ಆಗ್ಬಿಡು ಸಾಕು ನೀನು ಅರ್ಧ ಏನು ಮಾಡ್ತೀಯ ಪಾಪ ಇವರಂತೂ ನನ್ನ ಕೈಲಿ ಒಂದೇ ಒಂದು ಕೆಲಸನೂ ಮಾಡಿಸಿಲ್ಲ ಆ ಕಡೆ ಕಡ್ಡಿ ತೆಗೆದು ನಾನು ಈ ಕಡೆ ಹಾಕಿಲ್ಲ ಬರೀ ವಿಡಿಯೋ ಮಾಡಿಕೊಂಡು ಅವ್ರಿಗೆ ರೇಗಿಸ್ಕೊಂಡು ಬರೀ ಮಾತಿನ ಮಲ್ಲಿ ಥರ ಮಾತಾಡ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟು ನಾನು ಒಂದು ಕೆಲಸನೂ ಮಾಡಿಲ್ಲ ಪಾಪ ಅವ್ರು ಮಾಡು ಅಂತಲೂ ನಂಗೆ ಹೇಳಿಲ್ಲ ಬಿಡಿ ಊಟ ಎಲ್ಲ ರೆಡಿ ಆದಮೇಲೆ ತೊಗೊಂಬಂದು ಹಾಕಿ ಕೊಟ್ಟಿದ್ದಾರೆ ನನಗೆ ಈ ಸ್ನ್ಯಾಪಿಂದಂತೂ ಒಂದು ದೊಡ್ಡ ಕಥೆನೇ ಇದೆ ಈ ಸ್ನ್ಯಾಪ್ ಹಾಕೋದ್ಮೇಲೆ ನಾವು ಕೆಲಸ ಮಾಡೋ ಹತ್ರ ಎಲ್ಲರಿಗೂ ಗೊತ್ತಾಗ್ಬಿಡ್ತು ನಾವು ಯಾರಿಗೂ ಹೇಳಿರಲಿಲ್ಲ ಹೋಗ್ಬಿಟ್ಟು ಬರ್ತೀವಿ ಅಂತ ಆ್ಯಕ್ಚುಲಿ ನಾವೆಲ್ಲರೂ ರಜೆ ತೊಗೊಂಡಿದ್ವಿ ಸುನೀತಾ ಮಾತ್ರ ರಜೆ ತೊಗೊಂಡಿರಲಿಲ್ಲ ಬಟ್ ಜಸ್ಟ್ ರಜಾ ಇವತ್ತು ಅಂತ ಬೆಳಗ್ಗೆ ಮಾರ್ನಿಂಗ್ ಇನ್ಫಾರ್ಮ್ ಮಾಡಿದ್ರು ಅಷ್ಟೇ ಅದಾದಮೇಲೆ ನಾನೇನು ಮಾಡಿದೆ ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದೀನಿ ಯಾರು ನೋಡಿದ್ರೋ ಏನೋ ಗೊತ್ತಿಲ್ಲ ಸೊ ಇದರಂತೂ ತುಂಬ ಅಂದರೆ ದೊಡ್ಡ ಇಶ್ಯೂನೇ ಆಗೋಯ್ತು ಸುನೀತಾ ಅಂತೂ ಫುಲ್ ಅಪ್ಸೆಟ್ ಆಗೋದ್ಲು ಯಾಕಂದರೆ ಕಾಲ್ ಮಾಡಿಬಿಟ್ಟು ವಿತೌಟ್ ಇನ್ಫಾರ್ಮೇಷನ್ ಹೆಂಗೆ ರಜೆ ತೊಗೊಂಡ್ರಿ ಅದು ಇದು ಅಂತ ದೊಡ್ಡ ಇಶ್ಯೂ ಆಗೋಗಿತ್ತು ಬಟ್ ಸುನೀತಾ ನಮ್ಮೆಲ್ಲರಿಗಿಂತ ಡಿಫ್ರೆಂಟು ಅವಳು ಯಾವುದಕ್ಕೂ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಕೆಡಿಸ್ಕೊಂಡಿಲ್ಲೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮುಂದೆ ಮಾತ್ರ ನಾನು ತುಂಬ ಬೋರ್ಡು ಏನಾಗುತ್ತೆ ನೋಡೋಣ ಬಿಡು ನಾಳೆ ನಾನು ಯಾರಿಗೂ ಸಲಾಮ್ ಎಲ್ಲ ಹೊಡಿಯಲ್ಲ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಥರ ತುಂಬ ಬೋರ್ಡಾಗಿರ್ತಾಳೆ ಅವಳು ಯಾವಾಗಲೂ ಅಲ್ಲ ಕಣೆ ಒಂದು ಚಾಕುನ ಸೀಸ್ಬಿಟ್ಟು ಅದ್ರ ಒಳಗಡೆ ಹಾಕ್ಬಿಡು ಚೂರು ಚರ್ರನ್ನಿಸ್ಬಿಡು ನಾನು ಚಿಕನ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಅವ್ರು ಹೇಳ್ತಾಯಿದ್ರು ನಮಗೇನಾದರೂ ಹೊಟ್ಟೆ ನೋವು ಬರಲಿ ನಿನಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾವು ತಿಂದು ಜೀರ್ಣನೇ ಆಗೋಗ್ಬಿಟ್ಟಿರುತ್ತೆ ಬಿಡು ನಮ್ಮ ಹೊಟ್ಟೆ ಒಳಗಡೆ ಹೊಟ್ಟೆ ನೋವು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಾಕುನ ಕುಡ್ಲ ಇಡ್ತೀವಿ ಅವಾಗ ಹೊಟ್ಟೆ ನೋವು ಬರಲ್ಲ ನೀವು ಕಬ್ಬಣ ಇಡ್ತೀರಾ ಏನು ಅದೇ ಸೀಸ್ ಚೆನ್ನಾಗಿ ಬೆಂಕಿಯಲ್ಲಿ ಸುಟ್ಬಿಟ್ಟು ಒಂದು ಚರ್ರ ಹಾಂ ಕುಡ್ಲು ಕೋಳಿ ಕುದಿರ್ತೀವಲ್ಲ ಅದೇ ಕುಡ್ಲು ತೊಗೊಂಡು ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಮಾತಾಡ್ತಿರಲ್ಲ ಹಂಗಂತ ಹೇಳ್ತಾಳೆ ಮಾತಾಡ್ತೀರ ಆಯ್ ಅಂತ ಇವಳು ನೋಡಿ ಫ್ರೆಂಡ್ಸ್ ಒಂದು ಅರ್ಧಂಬರ್ಧ ತೋರಿಸ್ತೀನಿ ಪಾಪ ಇಷ್ಟರಲ್ಲೆಲ್ಲ ಕೆಲಸ ಮಾಡಿದ್ದು ಅಂದರೆ ರಂಜು ಅಷ್ಟೇ ಇವಳು ಅಷ್ಟೇ ಕೆಲಸ ಮಾಡಿದ್ದು ಎಲ್ಲರೂ ನಾವು ಸ್ವಲ್ಪನೇ ಕೆಲಸ ಮಾಡಿದ್ದು ಬಟ್ ರಂಜು ತುಂಬ ಜಾಸ್ತಿನೇ ಕೆಲಸ ಮಾಡಿದ್ರು
ಅದಾದಮೇಲೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಯಾರೂ ಕೆಲಸ ಮಾಡಿಲ್ಲ ಕಣೆ. ರಂಜು ಏನಾದರೂ ನಾವು ಬಂದಿರಲಿಲ್ಲ ಅಂತಂದರೆ ಏನು ಮಾಡಬೇಕಾಗಿತ್ತು, ನಾವು ಯಾರೂ ಕೆಲಸನೇ ಮಾಡಿಲ್ಲ, ಪಾಪ ಅವಳೇ ಕೆಲಸ ಮಾಡಿದ್ದು ಅಂತ ಆಫೀಸಲ್ಲೆಲ್ಲ ಹೋಗಿ ಹೇಳ್ತಿದ್ದೆ. ಇವರೆಲ್ಲ ನನಗೆ ಬೈತಾ ಇದ್ರು, ಏನು ಅವಳೊಬ್ಬಳೇ ನಾ ಕೆಲಸ ಮಾಡಿರೋದು, ದೊಡ್ಡದೇನೋ ಸಾಧನೆ ಮಾಡಿಬಿಟ್ಟವಳೆ ಅನ್ನೋ ಥರ ಅವಳೊಬ್ಬಳೇ ಕೆಲಸ ಮಾಡಿದ್ದು ಅಂತ ಕ್ರೆಡಿಟ್ ಎಲ್ಲ ಅವಳಿಗೆ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಆದರೂ ಪಾಪ ಅವಳೊಬ್ಬಳೇ ಪಾತ್ರೆ ಎಲ್ಲ ತೊಳೆದು ನಾವೆಲ್ಲ ಆರಾಮಾಗಿದ್ವಿ. ಅದು ಇದು ಕ್ಯಾಪ್ಸಿಕಮೇ ಹೈಲೈಟ್. ಹೌದಾ? ಕ್ಯಾಪ್ಸಿಕಮ್ ಅಲ್ಲಿ ಇಸ್ಕೊಬರ್ಲ ಅಕ್ಕ, ಯಾರ ಜೊತೆ ಕ್ಯಾಪ್ಸಿಕಮ್ ಐತಾ ಅಕ್ಕ? ನೀರು ಇಕ್ಕಂತ ತೊಳೆದು ಆಡಿಸಿ ಹಾಕು. ಇದೇನು ಗ್ರೀನ್ ಚಿಕನ್ ಇದು ನಿಮ್ಮಮ್ಮ ಮಾಡಿತ್ತಲ್ಲ ಅದೇನಾ? ಇದು ಕ್ಯಾಪ್ಸಿಕಮೇ ಹೈಲೈಟ್, ತುಂಬಾ ಚೆನ್ನಾಗಿರುತ್ತೆ. ಅಲ್ಲ ಕಣೆ, ಹೇಳಿದ್ರೆ ಅತ್ತ ಅಲ್ಲೆಲ್ಲ ತರಕಾರಿ ಅಂಗಡಿ ತರ್ಬೋದಾಗಿತ್ತಲ್ಲ. ಸಿಗುತ್ತೆ ನನಗೆ ತಲೆ ಕೆಟ್ಟೋಯ್ತು ಅವ್ನು ನೋಡಿ. ಆಮೇಲೆ ಅವ್ನು ನಾನೇ ಬುಕ್ ಮಾಡ್ತೀನಿ, ಆಟ ಕರೆಸ್ತೀನಿ ಅಂದ್ಬಿಟ್ಟು 200 ರೂಪಾಯಿ ತಗೊಂಬಿಟ್ರೆ ಏನು ಮಾಡಲಿ, ಅದಕ್ಕೆ ಓಡೋಗ್ಬಿಟ್ಟೆ. ನಾನು ನಂಬಲ್ಲ ಯಾರನ್ನು. ನಾನು ಅನ್ನಿಸಲ್ಲ, ನನ್ನೇ ನಂಬಲ್ಲ. ಸರಿ ಆಯ್ತು, ನಿದ್ದೆ ಬಂದ್ರೆ 1 ಗಂಟೆಗೆ ಎಲ್ಲಿ ಮಲ್ಗೋದು? ಜಂಪರ್ ಬೇರೆ ದೊಡ್ಡ. ಅಲ್ಲಿ ನೋಡಿ, ಇವಳು ಕೆಲಸ ಕೊಡು. ಮುದ್ದೆ ಡಬ್ಬಲ್ಲೇ ಮಾಡ್ಬೇಕು. ನಾನು ಮುದ್ದೆ ಮಾಡಕ್ ಬರಲ್ಲ, ಅಡ್ಕೊಳಕ್ಕೆ ಮಾಡ್ಸು. ಅಡ್ಕೊಲೆ ಏನ್ ಮಾಡಿದಾಳೆ ಹೇಳು, ಅದನ್ನ ಹೇಳು. ಈಗ ಒಂದು ಡಬ್ಬದಲ್ಲಿ ನೀರು ಅಲ್ಲಾಡ್ತಾಳು ಅಷ್ಟೇ. ಅನ್ನ ಮಾಡಿ ಏನೇ ರಂಜು ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತೆ. ಚಿಕನ್ ಮಸಾಲೆ ಎಲೆ ಘಮ 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 ಅಂತ ಐತೆ. ಮುಚ್ಚಿ ಏನಾದ್ರು ಒಳಗಡೆ ಬಿದ್ದಿದ್ದು ಅದು ಬಂತು, ಅದು ಏನೇನು ಎಲ್ಲನೂ ಅಯ್ಯೋ ಬೇಕಣ. ಸಾಕು, ಆಡ್ಸ್ಬಿಟ್ಟು ಮುಚ್ಕೊಡತ್ತಾಗೆ ಅನ್ನ ಹಾಕಿ. ಇನ್ನೊಂದೇನು ಕಾಮಿಡಿ ಅಂದರೆ, ಚಿಕನ್ ತೊಳಿಬೇಕಾದ್ರೆ ಒಂದು ಪೀಸ್ ಕೆಳಗಡೆ ಬಿದ್ದೋಯ್ತು. ಅದಾದಮೇಲೆ ಅದನ್ನು ಎತ್ಕೊಂಬೇಡಿ ಬಿಡಿ ಅಂತ ಹೇಳಿದ್ವಿ. ಅದು ಬಂದ್ಬಿಟ್ಟು ಅದನ್ನು ಎತ್ಕೊಂಡು ಹೋಗ್ಬಿಡ್ತು. ಇವರೆಲ್ಲ ದೇವರೇ ಬಂದು ಊಟ ಇದನ್ನ ಎತ್ಕೊಂಡು ಹೋಗ್ಬಿಡ್ತು. ದೇವರೇ, ಅದು ದೇವ್ರಿಗೆ ಸೇರ್ಬೇಕಾಗಿರೋ ಪಾಲು, ಅದು ಇದು ಅಂತ. ಯಪ್ಪ ನೋಡಿ ಫ್ರೆಂಡ್ಸ್, ಇವಾಗ ಯೂಸ್ ಮಾಡಕ್ಕೆ ಬಂದರೆ ಕಣ್ಣಲ್ಲಿ ಹೆಚ್ಚಿಬಿಟ್ಟು ದೂರ ನಿಂತ್ಕೊಂಡು ಏನಾಗಲ್ಲ. ಕೆಲಸ ಮಾಡಿರೋಳು ಇವಳು ಫ್ರೆಂಡ್ಸ್, ಅದ್ರ ದುಪ್ಪಟ್ಟ ಕಟ್ಟಿರೋದು ಇವಳು ಕೆಲಸ ಮಾಡತ್ತಾರ. ಯಾವ ಥರ ಅಕ್ಕಿ ನೋಡ್ತೀನಿ ಬ್ಲಾಗ್ ನೋಡು, ಚೆನ್ನಾಗಿ ಎಡಿಟ್ ಮಾಡಕ್ಕೆ ಸರಿ. ನಾನೇನು ಎಡಿಟ್ ಎಲ್ಲ ಮಾಡೋ ರಿಸ್ಕ್ ಎಲ್ಲ ತಗೊಳ್ಳಲ್ಲ, ಅದಕ್ಕೆ ಮುಂಚೆನೇ ಮಾತಾಡ್ತಾ ಇದ್ದೀನಿ. ಇಲ್ಲ ಅದಕ್ಕೆ ಬೇರೆ ವಾಯ್ಸ್ ಓವರ್ ಕೊಟ್ಕೊಂಡು ಯಾರೋ ಒಂದು 2 ಗಂಟೆ ಕೂತ್ಕೋತಾರೆ ಅಂತ. ಉದುರಿಸ್ಬಿಡ ಎಲ್ಲ ಗಟ್ಟಿಗೆ ಬರಲಿ. ಬೇಡ, ನಮ್ಮಮ್ಮ ಮಾಡಿರೋ ಮಸಾಲ ಇದಾಗೋಗುತ್ತೆ, ಟೇಸ್ಟ್ ಉಂಟು. ಅಲ್ಲ ಇಷ್ಟೇ ಗೊತ್ತು ಸಾಕಾಗುತ್ತಾ? ನೀರು ಹಾಕ್ಲಿಲ್ಲ, ನೀರು ಹಾಕ್ತೀನಿ. ನಾನು ಹೇಳ್ತಾ ಇದ್ದೆ ಗೊಜ್ಜಿಗೆ ನೀರು ಹಾಕು ಅಂತ. ಬಟ್ ಅವಳು ಹೇಳ್ತಾ ಇದ್ಲು ಸಾಕಾಗುತ್ತೆ ಅಂತ. ಬಟ್ ಏನೂ ವೇಸ್ಟ್ ಆಗಿಲ್ಲ, ಅಷ್ಟಕ್ಕೆ ಸಾಕಾಯ್ತು ಎಲ್ಲದೂ. ಎಷ್ಟು ಮಾಡ್ತೀಯಾ? ನಮ್ಮ ಸರ್ವ ಹಾಕೋದು ಹೋಗ್ತಿತ್ತು ಅಲೆ ಯಾವತ್ತಿರುತ್ತೆ ಅವತ್ತು ಹೇಳ್ಬೇಕು ಅಂತ ಸಾಕು. ನಾವು ದೇವ್ರಿಗೂ ಕೂಡ ಒಂದು ಪಾಲು ಬೇಕು ಅಂದ್ಬಿಟ್ಟು ದೇವ್ರಿಗೂ ಕೂಡ ಒಂದು ಪಾಲು ಎತ್ತಿಟ್ವಿ. ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಎಲ್ಲದೂ ಚಿಕನ್ನು ಮತ್ತು ಮುದ್ದೆ ಅನ್ನ ಎಲ್ಲ ಎತ್ತಿಟ್ಬಿಟ್ಟು ಫೈನಲಿ ನಾವೆಲ್ಲರೂ ಊಟ ತಿನ್ನೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಅದು ರಂಜಿಗೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ವಿ. ಇವರು ಎಲ್ಲ ರೋಸ್ಟ್ ಆಗ್ತಾಯಿದ್ರು. ಅದಾದಮೇಲೆ ಫುಲ್ ಎಲ್ಲರೂ ನಿದ್ದೆ ಮಾಡಿಕೊಂಡು ಸರಿ ನಿದ್ದೆ ಮಾಡೋಣ ಮಲ್ಕೊಳ್ಳೋಣ. ನನಗಂತೂ ಫುಲ್ ಹೊಟ್ಟೆ ತುಂಬಿಡ್ತು. ಅದಾದಮೇಲೆ ಮಲ್ಕೋತೀನಿ ನಾನು ಅಂತ ಅಂತಿದ್ದೆ. ಅವಳು ಬಂದುಬಿಟ್ಟು ಎಲ್ಲರೂ ಒಂದೇ ಇದ್ರ ಮೇಲೆ ಜಮ್ಖಾನದ ಮೇಲೆ ಕೂತ್ಕೋಬೇಕು, ಬೇಕಾದ್ರೆ ಬಂದು ನನ್ನ ಮೇಲೆ ಮಲ್ಕೋ ಅಂತ ಅಂದ್ಬಿಟ್ಟು ಮಲಗಿದ್ದು. ನಾನಂತೂ ಸ್ವಲ್ಪ ಹೊತ್ತು ಮಲಗಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಹೊತ್ತು ಮಲಗಿದ್ವಿ, ಯಾರೂ ಮಲಗಿಲ್ಲ. ನಾನು ಮತ್ತು ಸುನೀತಾ ಅಷ್ಟೇ ಮಲಗಿದ್ದು. ಅದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಕುಂತಿದ್ವಿ. ಮತ್ತೆ ವಾಪಸ್ ಬಂದ್ವಿ. ಸರಿ ಅಲ್ಲಿಂದ ಬಂದು ಅದು ಅವನ ಹತ್ರ ದುಡ್ಡೆಲ್ಲ ಇಸ್ಕೊಂಡು ಕಡಲೆಪುರಿ ತೊಗೊಂಡು ಮತ್ತು ಸ್ವಲ್ಪ ಏನಾದರೂ ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಕಡಲೆಪುರಿ ತೊಗೊಂಡು ಫೈನಲಿ ಆ್ಯಕ್ಚುಲಿ ಚೈತ್ರಾಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅವಳು ಮತ್ತೆ ವಾಪಸ್ ಮಂಡ್ಯಾಗೆ ಹೋಗಬೇಕಾಗಿತ್ತು. ಅಂದರೆ ಅವ್ರ ಮಗಳದು ಪ್ರಾಜೆಕ್ಟ್ ವರ್ಕ್ ಇತ್ತಲ್ವ, ಅದನ್ನು ಕೊಟ್ಬಿಟ್ಟು ಅವಳು ಮತ್ತೆ ನಾಳೆ ಬೆಳಗ್ಗೆ ವಾಪಸ್ಸು ಡ್ಯೂಟಿಗೆ ಬರಬೇಕಾಗಿತ್ತು. ಹಾಗಾಗಿ ಅವಳಿಗೆ ತುಂಬ ಟೈಮ್ ಆಗೋಗಿತ್ತು. ಮತ್ತು ಕಡಲೆಪುರಿ ಅಂತೂ ನನಗಿಲ್ಲಿ ತುಂಬ ಚೀಪ್ ಬೆಸ್ಟ್ ಅಂತ ಅನ್ನಿಸ್ತು. ಎಷ್ಟು 20 ರೂಪೀಸ್ಗೆ 4 ಸೇರೇನೋ ಕೊಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಕಡಲೆಪುರಿ ತೊಗೊಂಡ್ವಿ ಅನಿಸುತ್ತೆ. 4 ಜನನೂ ಕಡಲೆಪುರಿ ತೊಗೊಂಡ್ವಿ. ಸಾಕು 2 ಸೇರು. ಈಗ 40 ರೂಪಾಯಿ ಖಾರ ಅಂತಾನೆ. 20 ರೂಪಾಯಿ ಅಕ್ಕಿ ಸಾಕು. ನಾವಂತೂ ಎಲ್ಲರೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಮತ್ತು ಅಲ್ಲಿಂದ ವಸ್ತೂರ್ಗೆ ಹೋದ್ವಿ. ಅದಾದಮೇಲೆ ಫುಲ್ ಟಯರ್ಡ್ ಆಗಿತ್ತು ಎಲ್ಲರಿಗೂ. ಏನಾದರೂ ಹೊಟ್ಟೆ ಫುಲ್ ಆಗಿದ್ದರಿಂದ ಏನಾದರೂ ಜ್ಯೂಸಸ್ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಕೆಲವೊಬ್ರು ಕಬ್ನಾಲು, ನಾನಂತೂ ಲಿಮ್ಕಾ ತೊಗೊಂಡಿದ್ದೆ, ಸ್ವಲ್ಪನಾದರೂ ಫ್ರೀ ಆಗಲಿ ಹೊಟ್ಟೆ ಅಂತ ಅಂದ್ಬಿಟ್ಟು.
ಮೀಸೆ ಒರೆಸ್ಕೊಳ್ವಾ ಸಮಾಧಾನ ಆಯ್ತಾ? ಫೈನಲಿ ಚೈತ್ರನ ಬಸ್ ಹತ್ತಿಸ್ಬಿಟ್ಟು ನಾವು 3 ಜನ ಬನಶಂಕರಿ ಕಡೆ ಬಂದ್ವಿ. ನಾನು ಬನಶಂಕರಿಗೆ ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ಬಂದು ಬನಶಂಕರಿಯಲ್ಲಿ ನಿಂತಿದ್ರು. ನನ್ನ ಮಗ ಮತ್ತು ನಮ್ಮ ಗಂಡ ಇಬ್ಬರನ್ನು ಬಿಟ್ಟೋಗ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು. ಮತ್ತು ಫೈನಲಿ ಮನೆಗೆ ಹೋದ್ವಿ. ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಆಗ್ತಿತ್ತು. ಹಾಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂದರೆ 3 ಜನಕ್ಕೂ. ಹಾಗೆ ನೀವು ನನ್ನ ವೀಡಿಯೋ ಫುಲ್ ನೋಡಿರೋರು ತುಂಬ ಥ್ಯಾಂಕ್ಸ್.